ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಪ್ಪ ಮಾಡ್ಕೊಡೋದು ಹೆಲ್ತಿಯಾಗಿ ಅಂತ ಯೋಚನೆ ಮಾಡ್ತಿದ್ರೆ ಸೊ ಇವತ್ತಿಂದ 7 days ವರೆಗೂ ಬ್ರೇಕ್ಫಾಸ್ಟ್ ಸೀರೀಸ್ ಇರುತ್ತೆ. ಸೊ ಮಿಸ್ ಮಾಡದೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇರೋಂಥವ್ರು. ಹಾಗೆ ನನ್ನ ಪೇಜಲ್ಲಿ ತುಂಬಾ ತರ ರೆಸಿಪಿ ಕೂಡ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಇವತ್ತು ಡಿಫ್ರೆಂಟ್ ಆಗಿ ಪ್ಯಾನ್ ಕೇಕ್ಸ್ ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದು ಮಕ್ಕಳು ವೇಟ್ ಗೇನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲಿಗೆ ಒಂದು ಹಣ್ಣಾಗಿರುವಂತ ಬಾಳೆಹಣ್ಣು ತಗೊಂಡಿದ್ದೀನಿ, ಒಂದು ಅರ್ಧ ಕ್ಯಾರೆಟ್ ನ ತುರಿದಿಟ್ಕೊಂಡಿದ್ದೀನಿ, ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಸಿಟ್ಟನ್ನ ತಗೊಂಡು ಒಂದು ಮೊಟ್ಟೆನ ತಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ನಿಮ್ಗೆ ಬೇಕಿದ್ರೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬಹುದು. 1.5 year ಮೇಲೆ ಇರುವಂತ ಮಕ್ಕಳಾದ್ರೆ ಬಟ್ ಸ್ಕಿಪ್ ಮಾಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಬನಾನಾದಲ್ಲಿ ನ್ಯಾಚುರಲ್ ಆಗಿ ಸ್ವೀಟ್ ಇರುತ್ತೆ, ಸೊ ಸ್ವಲ್ಪ ಸ್ವೀಟ್ ಆಗೇ ಇರುತ್ತೆ. ಬಟ್ ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು. ಸೊ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದ್ರ ಮೇಲೆ ಇವಾಗ ಪ್ಯಾನ್ ಕೇಕ್ಸ್ ತರ ಹಾಕೋಬೇಕು. ಸೊ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹೇಳ್ದೆ ಎಲ್ಲ ಕೂಡ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ತರ ಪ್ಯಾನ್ ಕೇಕ್ಸ್ ನ ಹಾಕೊಂಡು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎರಡೂ ಕಡೆ ಲೋ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿರ್ತೀವಲ್ವಾ, ಸೊ ಚೆನ್ನಾಗಿ ಬೆಂದಿರುತ್ತೆ. ಮಕ್ಕಳಿಗೆ ಇದನ್ನ ಕೊಡೋದ್ರಿಂದ ವೇಟ್ ಗೇನ್ ಕೂಡ ಚೆನ್ನಾಗುತ್ತೆ. ಇದನ್ನ 8 months ಇಂದ ನಾವು ಮಕ್ಕಳಿಗೆ ಕೊಡಬಹುದು, ಈಸಿಯಾಗಿ ಕೂಡ ಡೈಜೆಷನ್ ಆಗುತ್ತೆ. ನೆಕ್ಸ್ಟ್ 6 days ಅಲ್ಲಿ ನಿಮ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ ವೇಟ್ ಗೇನ್ ರೆಸಿಪಿ ಬೇಕಾ ಅಥವಾ ಹೆಲ್ದಿ ರೆಸಿಪಿ ಬೇಕಾ ಅಂತ ಕಮೆಂಟ್ ಮಾಡಿ. ಆದಷ್ಟು ನೀವು ಹೇಳೋದನ್ನ ಟ್ರೈ ಮಾಡ್ತೀನಿ. ಸೊ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.